ಆತ್ಮೀಯರೇ ನಮಸ್ಕಾರ. ಹಸಿರು ಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ವಿಷಯ ಅರಣ್ಯ ಮತ್ತು ಅದರ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳು. ಇದರ ಬಗ್ಗೆ ಮಾತನಾಡಲಿದ್ದಾರೆ ಆರ್ ಶ್ರೀಧರ್ ಅವರು, ಗಸ್ತು ಅರಣ್ಯ ಪಾಲಕರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಸಾಮಾನ್ಯ ಜನರಿಗೆ ಅರಣ್ಯ ಮತ್ತು ಅದರಲ್ಲಿರುವಂತಹ ಪ್ರಾಣಿಗಳು, ಗಿಡಮರಗಳು, ಇದರ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಬಹುಶಃ ಪ್ರಕೃತಿಯನ್ನು ಕೂಡ ಭಾರತೀಯರು ತುಂಬ ಆರಾಧನೆ ಮಾಡ್ತಾರೆ. ಹಾಗಾಗಿ ಒಂದು ಚಿಕ್ಕ ಕೀಟದಿಂದ ಹಿಡಿದು ಒಂದು ದೊಡ್ಡ ಮರದವರೆಗೂ ಜನರಿಗೆ ಏನೋ ಒಂದು ನಂಬಿಕೆ ಇರುತ್ತೆ. ಅದನ್ನು ಮುಟ್ಟೋದಕ್ಕಾಗಿರಬಹುದು, ಅದನ್ನು ಪೂಜಿಸೋದಾಗಿರಬಹುದು, ಇವೆಲ್ಲವನ್ನು ಜನ ಮಾಡ್ತಿರ್ತಾರೆ ನಿರಂತರವಾಗಿ. ಹಾಗಾಗಿ ಅವುಗಳ ಬಗ್ಗೆ ಒಂದು ನಂಬಿಕೆ ಇರುತ್ತೆ, ಕೆಲವಷ್ಟು ಮೂಢನಂಬಿಕೆ ಕೂಡ ಇರುತ್ತೆ. ನಿಮಗೇನು ಅನಿಸುತ್ತೆ ಸರ್, ಸಾಮಾನ್ಯ ಒಟ್ಟಾರೆ ಕಾಡು ಅಂತ ನೋಡಿದಾಗ ಜನ ಅದನ್ನು ಇವತ್ತಿಗೆ ಹೇಗೆ ಟ್ರೀಟ್ ಮಾಡ್ತಿದ್ದಾರೆ? ನಾವು ಕೂಡ ಮೊದಲಿಗೆ ಅರಣ್ಯ ಇಲಾಖೆಗೆ ಸೇರಿಕೊಂಡಾಗ ನಾವು ಕಾಡು ಅಂದರೆ ಹೇಗಿರುತ್ತೆ, ಎಲ್ಲ ಕಡೆನೂ ತುಂಬ ಅನಿಮಲ್ಸೇ ಇರುತ್ತೆ, ತುಂಬ ತಿಕ್ಕಾಗಿರುತ್ತೆ, ಒಳಗಡೆ ಹೋಗೋದಕ್ಕೆ ಆಗಲ್ಲ. ಸೊ ಈ ಥರ ಎಲ್ಲ ನಾವು ಅಂದ್ಕೊಂಡಿದ್ದು. ಕಾಡನ್ನು ನೋಡೋದಕ್ಕೂ ಮುಂಚೆ ಕಾಡಿಗೆ ಸೇರ್ಕೊಂಡಾದ್ಮೇಲೆ ಅದು ಇದನ್ನೇ ಚೇಂಜ್ ಆಯಿತು, ಕಲ್ಪನೆ ಬದಲಾಯಿತು. ನಾವೇ ಈ ಡಿಪಾರ್ಟ್ಮೆಂಟಾಗಿ ಇದ್ದು ನಮಗೇನೆ ಆ ಥರ ಅನಿಸಿದೆ. ಮತ್ತು ಎಲ್ಲಿ ನೋಡಿದ್ರು ಹಣ್ಣು ಹಂಪಲುಗಳೇ ಸಿಗುತ್ತೆ, ಎಲ್ಲ ಪ್ರಾಣಿಗಳಿಗೂ ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ಕಾಡಿಗೆ ಹೋದರೆ ಹಣ್ಣು ಹಂಪಲೇ ಸಿಗುತ್ತೆ ನಾವು ಅಂದ್ಕೊಂಡಿದ್ದು. ಸೊ ಎಲ್ಲ ಕಡೆನೂ ತುಂಬ ರುಚಿಯಾದ ಹಣ್ಣುಗಳು ಅಂತೂ ಖಂಡಿತ ಇರೋದಿಲ್ಲ. ಸೊ ಇದು ಒಂದು ಆಲೋಚನೆ. ಈಗ ಸಾಮಾನ್ಯ ಒಂದು ಪ್ರಾಣಿಗಳ ಬಗ್ಗೆ ಅಥವಾ ಕೀಟಗಳ ಬಗ್ಗೆ, ಸರೀಸೃಪಗಳ ಬಗ್ಗೆ ಆಲೋಚನೆ ಮಾಡಿದಾಗ ಜನಸಾಮಾನ್ಯರು ಹೇಳ್ಕೊಂಡು ಓಡಾಡ್ತಾರೆ, ನನ್ನನ್ನು ಎದುರು ಹಾಕೊಳ್ಳೋಕೆ ಹೋಗಬೇಡ, ನಾನು ಹಾವಿನ ಥರ ದ್ವೇಷ ಮಾಡ್ತೀನಿ, 12 ವರ್ಷ ನಾನು ಅದು ತುಂಬ ದ್ವೇಷ ಸಾಧಿಸ್ತೀನಿ ಅಂತ ಹೇಳಿ. ಅಫ್ಕೋರ್ಸ್ ಆನ್ ಅ ಲೈಟರ್ ನೋಟ್ ಆದರೂ ಕೂಡ ಜನರಿಗೆ ಒಂದು ದ್ವೇಷ ಅಥವಾ ವೈಷಮ್ಯ ಅಂತಂದರೆ ಹಾವು ಅಂತ ನೆನಪಿಗೆ ಬರುತ್ತೆ. ಇದು ನಿಜವಾ? ಹಾವು ತನ್ನ ಒಂದು ಅಂದರೆ ವೈಷಮ್ಯವನ್ನು ಸಾಧಿಸೋದಕ್ಕೆ ಅಷ್ಟು ವರ್ಷ ಕಾಯುತ್ತಾ? ಹೇಗೆ ನಾಗರಹಾವಿನ ಬಗ್ಗೆ ಹೇಳ್ತಾರೆ ಸಾಮಾನ್ಯ. ಹೌದು, ಖಂಡಿತವಾಗೂ ಆ ಥರ ಯಾವುದೇ ರೀತಿಯ ದ್ವೇಷ ಇಟ್ಕೊಳ್ಳೋಂಥ ಯಾವ ಪ್ರಾಣಿಗಳೂ ಅಂಥ ದ್ವೇಷ ಇಟ್ಕೊಳಲ್ಲ. ನಾವು ಹತ್ರದಿಂದ ನೋಡಿರೋದ್ರಿಂದ ಕೂಡ. ಮತ್ತು ಹಾವುಗಳು 12 ವರ್ಷ ದ್ವೇಷ ಇಟ್ಕೊತಾರೆ ನಾಗರಹಾವಿನ ಬಗ್ಗೆ. ಒಂದು ಸಾಂಗು ಹಾಡು ಕೂಡ ಇದೆ, ಹಾವಿನ ದ್ವೇಷ 12 ವರ್ಷ, ನನ್ನ ರೋಷ 100 ವರ್ಷ. ಆ ಥರ ಏನೋ ದ್ವೇಷ ಇಟ್ಕೊಳೋದಿಲ್ಲ. ಮೊದಲಿಗೆ ಏನಂದರೆ ಇವಾಗ ಆ ಥರ ಹೋದರೆ ಎಷ್ಟೋ ಉರಗ ಪ್ರಿಯರು ಏನು ಮಾಡ್ತಾರೆ, ಹಾವು ಎಲ್ಲ ಕಂಡು ಬಂದಲ್ಲಿ ಅದನ್ನು ಹಿಡ್ಕೊಂಡೋಗಿ ಒಳ್ಳೆ ಆವಾಸ ಸ್ಥಾನಕ್ಕೆ ಬಿಡ್ತಾರೆ. ಸೊ ಹಂಗಿದ್ರೆ ಅವ್ರು ಹಿಡಿತಾರೆ, ಮುಟ್ತಾರೆ, ಸ್ವಲ್ಪ ಏನೋ ಟ್ರೀಟ್ಮೆಂಟ್ ಏನಾದರೂ ಕೊಡ್ತಾರೆ. ಸೊ ಆ ಥರ ಇದ್ದರೆ ಅವ್ರ ಮೇಲೂ ಎಷ್ಟು ದ್ವೇಷ ಇಟ್ಕೋಬೇಕಿತ್ತು ಅಲ್ವಾ? ಸೊ ಆ ಥರ ಯಾವುದೂ ಇಲ್ಲ. ಮತ್ತು ಅದೇನು ಸೇಫ್ಟಿಗೋಸ್ಕರ ಜಸ್ಟ್ ಎಡೆ ಎತ್ತುತ್ತೆ. ಸೊ ಅದೇ ನಾವು ವಿಶೇಷವಾಗಿ ನೋಡ್ತೀವಿ. ಬೇರೆ ಯಾವುದು ಆ ಥರ ಎಡೆ ಎತ್ತಿ ಇದು ಮಾಡೋದಿಲ್ಲ. ಸೊ ಅದಕ್ಕೆ ಯಾವುದೇ ನಾಟಿ ಔಷಧಿ ಆಗಲಿ, ಸೊ ಈ ಥರದ್ದು ಯಾವುದೂ ಹೋಗ್ದಲೆ ಏನಾದರೂ ಕಂಡು ಬಂದಾಗ, ಕಚ್ಚಿದಾಗ, ಸೊ ಆ ಥರ ಏನೂ ಮಾಡ್ದಲೆ ನಾವು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗ್ತಿರಲಿ, ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೆ, ಆ್ಯಂಟಿವೆನಮ್ ತೊಗೊಂಡ್ರೆ ಕ್ಯೂರ್ ಆಗುತ್ತೆ. ಅದು ನಾವು ರಾತ್ರಿಲಿ ಒಂದು ಹಗ್ಗ ತುಳಿದ್ರೂ ಕೂಡ ಹಾವು ಅಂತ ನಾವು ತಿಳ್ಕೊತೀವಿ. ಸೊ ಅಂಥದ್ರಲ್ಲಿ ಸೊ ನಮ್ಮ ಮೈಂಡಲ್ಲಿ ಅರ್ಧಕ್ಕರ್ಧ ಭಯನೇ, ಅದ್ರ ಬಗ್ಗೆ ಇರತಕ್ಕಂಥ ಭಯನೇ ನಮಗೆ ಸಾವಿಗೆ ಪರಿಣಮಿಸ್ಬೋದು. ಕೆಲವೊಂದು ಟೈಮಲ್ಲಿ ಏನು ಕಚ್ಚೇ ಇರಲ್ಲ, ಒಂದು ಗುಂಪಿನೂ ಚುಚ್ಚಿದ್ರೂ ಹಾವು ಅಂದ್ಕೊಂಡ್ರೆ ಎಷ್ಟೋ ಸರಿ ಮೈಂಡಲ್ಲಿ ಭಯಕ್ಕೆ ಸೈಕಾಲಜಿಕಲ್ ಎಫೆಕ್ಟ್ಗೆ ಸಮಸ್ಯೆ ಆಗುತ್ತೆ. ಹೌದು. ಈಗ ಸಾಮಾನ್ಯ ಈ ನಾಗರ ಹಾವಿನ ಒಂದು ವಿಚಾರ, ಈ ಕೆಲವೊಂದು ಕೊಳಕಮಂಡಲ ಹಾವು ಅಂತ ಹೇಳ್ತಾರೆ, ಅದ್ರ ಉಸಿರು ತಾಗಿದ್ರೆ ಏನೋ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾರೆ. 2 ತಲೆ ಹಾವುಗಳಿವೆ ಅಂತ ಹೇಳ್ತಾರೆ, 2 ಹೆಡೆ ಇರೋ ಹಾವುಗಳಿವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಎಲ್ಲ ಹಾವುಗಳ ಬಗ್ಗೆ ಒಂಥರ ಜನರಿಗೆ ಪೂಜನೀಯ ಭಾವನೆ ಅಂತೂ ಡೆಫಿನೆಟ್ಲಿ ಇದ್ದೇ ಇದೆ. ಅದು ಬಿಟ್ಟರೆ ಈ ರೀತಿ ಇರುವಂಥ ಕಲ್ಪನೆಗಳು ಏನೇನು ಕಂಡು ಬರುತ್ತೆ ಸರ್? ಯಾಕಂದರೆ ಒಂದು ಆಲೋಚನೆಯಲ್ಲಿ ನಾವು ಹೆಚ್ಚು ಕಮ್ಮಿ ಸಿಟಿಯಲ್ಲಿರುವಂಥರೆಲ್ಲ ಝೂನಲ್ಲಿ ನೋಡಿರ್ತೀವಿ ಹಾವುಗಳನ್ನ ಹೊರತು, ಎದುರುಗಡೆ ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಬಟ್ ಬೇರೆ ಹಾವುಗಳ ಬಗ್ಗೆ ಏನೇನು ಕಲ್ಪನೆಗಳಿದೆ ಸರ್? ಎಲ್ಲ ಕಡೆನೂ ಆಲ್ಮೋಸ್ಟ್ ನಾವು ನೋಡ್ತೀವಿ ಯಾವ್ದನ್ನ ಹಾವುಗಳನ್ನ. ಹಾವುಗಳು ಏನು ಮಾಡ್ತದೆ, ಫುಡ್ ಚೈನಲ್ಲಿ ಅಂದರೆ ಆಹಾರ ಸರಪಳಿಯಲ್ಲಿ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ರೈತನ ಮಿತ್ರ ಅಂತಲೂ ಬೇಕಾದ್ರೆ ಹೇಳ್ಬೋದು. ಏನಂದರೆ ಅತಿ ಹೆಚ್ಚು ಇಲಿಗಳು ಇರುತ್ತೆ. ಸೊ ಅವಾಗ ಅದನ್ನು ಕಂಟ್ರೋಲ್ ಮಾಡೋದೇ ಈ ಹಾವುಗಳು. ಸೊ ಇದ್ರ ಬಗ್ಗೆನೇ ತುಂಬ ಹಾವುಗಳ ಬಗ್ಗೆನೇ ತುಂಬ ತಪ್ಪು ಕಲ್ಪನೆಗಳು ಇರೋದು. ಕೊಳಕಮಂಡಲ ಹಾವು ಅಂತ ನೀವು ಹೇಳಿದ್ರಿ. ಸೊ ಕೊಳಕಮಂಡಲ ಹಾವು ಉಸಿರು ತಾಗಿದ್ರೆ ಸಾಕು, ಅದರದ್ದು
ಕಾಲು ಕೊಳತೋಗುತ್ತೆ, ಕೊಳಕಮಂಡಲ. ಸೊ ಅದ್ರ ಹೆಸರಲ್ಲೇ ಐತೆ ಕೊಳಕಮಂಡಲ ಅನ್ನೋ ಥರಕ್ಕೆ ಕೊಳತೋಗುತ್ತೆ. ಮತ್ತು ಅದೇನೋ ನಡೆದಿರೋ ದಾರಿಲಿ ಮುಳ್ಳು ಯಾವ್ದಾದ್ರು ಮುಳ್ಳಿನ ಮೇಲೆ ಹರಿದಾಡಿದ್ರು ಕೂಡ, ಆ ಮುಳ್ಳು ಚುಚ್ಚಿದ್ರು ಕೂಡ ಕಾಲು ಕೊಳತೋಗುತ್ತೆ. ಸೊ ಈ ಥರದ್ದೆಲ್ಲ ನಂಬಿಕೆಗಳಿದೆ, ತಪ್ಪು ಕಲ್ಪನೆಗಳಿದೆ. ಸೊ ಅದು ಆ ರೀತಿ ಯಾವುದೂ ಇಲ್ಲ. ವಿಷ ಉಗುಳ್ತಕ್ಕಂಥ ಆ ಥರ ಹಾವುಗಳು ನಮ್ಮ ದೇಶದಲ್ಲಿ ಕಂಡು ಬರೋದೇ ಇಲ್ಲ. ಸೊ 4 ಜಾತಿ ಮಾತ್ರ ವಿಷದ ಹಾವುಗಳಿದೆ. ಈಗ ನಾವೇನು ಮಾಡ್ತೀವಿ, ಒಂದು ಸೊಳ್ಳೆ ಕಚ್ಚಿದ್ರೆ ಏನು ಮಾಡ್ತೀವಿ, ಎಲ್ಲ ಸೊಳ್ಳೆಗಳಿಗೂ ಹಾಲ್ ಔಟ್ ಇಡ್ತೀವಿ. ಹಾಲ್ ಔಟ್ ಹಾಕ್ಬಿಟ್ಟು ಎಲ್ಲ ಸೊಳ್ಳೆಗಳು ಹೋಗಲಿ ಸಾಯಲಿ ಅನ್ನೋ ಉದ್ದೇಶ. ಸೊ ಹಾವುಗಳಲ್ಲೂ ಹಂಗೇನೆ 4 ಜಾತಿ ಹಾವುಗಳಿಗೋಸ್ಕರ ನಾವು ಎಲ್ಲ ಹಾವುಗಳೂ ವಿಷ ಅಂತ, ಹಾವು ಅಂದರೆ ಸಾಕು ವಿಷ ಅನ್ನೋ ಒಂದು ಭಾವನೆ ಇದೆ. ಆ ರೀತಿ ಯಾವುದೂ ಇಲ್ಲ. ಕೊಳಕಮಂಡಲ ಯಾವುದು ಹೇಳಿದ್ನಲ್ಲ, ಅದು ಕಚ್ಚಿದ್ರೆ ಮಾತ್ರ ಟ್ರೀಟ್ಮೆಂಟ್ ತೊಗೊಂಡೇ ಇದ್ದಾಗ ಸೊ ಆ ಥರ ಕೊಳೆಯೋದಕ್ಕೆ ಸ್ಟಾರ್ಟ್ ಗ್ಯಾಂಗ್ರೀನ್ ಥರ ಆಗಿಬಿಟ್ಟು ಆಗುತ್ತೆ. ಬಿಟ್ಟರೆ ಯಾವುದೇ ರೀತಿಯಿಂದ ಅದರ ವಿಷದಿಂದ ಏನೂ ಆಗೋದಿಲ್ಲ. ಅದರಲ್ಲಿ ವಿಷನೂ ಇರೋದಿಲ್ಲ ಡೆಫಿನೆಟ್ಲಿ ಅಲ್ವಾ? ವಿಷ ಇರುತ್ತೆ. ಸೊ ಅದೇ ಟ್ರೀಟ್ಮೆಂಟ್ ತೊಗೊಂಡ್ರೆ ಕ್ಯೂರೇಬಲ್ಲು. ಸೊ ನಾವು ಗ್ಯಾಂಗ್ರೀನ್ ಟೈಪ್ ಏನೂ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಹಳ್ಳಿ ನಾಟಿ ವೈದ್ಯರ ಹತ್ರನೋ ಇಲ್ಲೆಲ್ಲ ಹೋಗ್ತಿಲ್ಲ, ಆದರೂ ಹೋಗಬಾರ್ದು. ಸೊ ಆಸ್ಪತ್ರೆ ಹತ್ರ ಹೋದರೆ ಖಂಡಿತವಾಗೂ ಟ್ರೀಟ್ಮೆಂಟ್ ಇದೆ. ಈಗ ಸಾಮಾನ್ಯವಾಗಿ ಭಾರತ ಅದರ ಹುಲಿಗಳ ಸಂಖ್ಯೆಗಾಗಿ, ಭಾರತದಲ್ಲಿರುವಂಥ ಹುಲಿಗಳ ಸಂಖ್ಯೆ ಏನಿದೆ ಆ ಕಾರಣಕ್ಕಾಗಿ ಜಗತ್ತಿನ ಎಲ್ಲ ಕಡೆ ಅದನ್ನು ಒಂಥರ ಮಾನ್ಯವಾಗಿ ನೋಡ್ತಾರೆ ಭಾರತವನ್ನು. ಹಾಗಾಗಿ ಹುಲಿಗಳ ಬಗ್ಗೆ ಏನು ಒಂದು ತಪ್ಪು ಕಲ್ಪನೆಗಳಿರುತ್ತೆ, ಅಥವಾ ಒಂದು ಕಲ್ಪನೆ ಅಥವಾ ದೈವಿ ರೂಪ, ಅದಕ್ಕೆ ಏನು ಉಪಯೋಗ ಆಗಿದೆ ಅಂತ. ಹುಲಿ ಅಂತ ಅಂದಿದ ತಕ್ಷಣ ನಾವು ಕೆಲವು ದೇವರುಗಳ ವಾಹನ ಆಗಿದೆ. ಚಾಮರಾಜನಗರ ಸೈಡ್ ಹೋದರೆ ಮಾದಪ್ಪ ಮಹದೇಶ್ವರ ಸ್ವಾಮಿ ಆ ಹುಲಿ ಮೇಲೆ ಕೂತಿರ್ತಾರೆ, ಮಾದಪ್ಪ ಅಂತ ಹೇಳ್ಬಿಟ್ಟು ಕೈ ನಡೀತಾರೆ. ಸೊ ಆನೆ ಅಂತ ಹೋದರೆ ಸೊ ಗಣಪತಿ ನಮ್ಮ ತೋಟಕ್ಕೆ ಎಲ್ಲ ಬಂದು ಹೋದರೆ ಅದು ಬಂದು ನಮಗೆ ಆಶೀರ್ವಾದ ಮಾಡೋಯ್ತಪ್ಪ, ನಮ್ಮ ಹೊಲಕ್ಕೆ ಜಾಸ್ತಿ ಬೆಳೆ ಬರುತ್ತಪ್ಪ ಅನ್ನೋ ನಂಬಿಕೆನೂ ಇದೆ. ಸೊ ಅಂಥ ನಂಬಿಕೆಗಳಿಂದ ತುಂಬ ಒಳ್ಳೇದಿದೆ. ಅಂದರೆ ಕನ್ಸರ್ವೇಷನ್ಗೆ ತುಂಬ ಉಪಯೋಗ ಆಗುತ್ತೆ. ಸೊ ಶಬರಿಮಲೆ ಅಯ್ಯಪ್ಪ ಈಗೆಲ್ಲ ಅದೇ ಸೀಸನ್ನು. ಸೊ ಎಲ್ಲರೂ ಮಾಲೆ ಹಾಕೊಂಡು ಅಲ್ಲಿ ದರ್ಶನಕ್ಕೆ ಹೋಗ್ತಾರೆ. ಸೊ ಅಯ್ಯಪ್ಪನೂ ಕೂಡ ಹುಲಿ ಮೇಲೆ ಕೂತಿರೋದು. ಸೊ ಆ ಒಳ್ಳೆಯ ರೀತಿಯಿಂದ ನಂಬಿಕೆ ಇದ್ದು ಹೋದರೆ ಸೊ ಕನ್ಸರ್ವೇಷನ್ ನಮ್ಮದು ಭಾರತೀಯ ಪರಂಪರೆ ಹೇಗಿದೆ ಅಂದರೆ ಎಲ್ಲ ಪ್ರಾಣಿಗಳಲ್ಲೂ ಮರಗಳಲ್ಲೂ ನಾವು ದೈವಿ ಸ್ವರೂಪವನ್ನೇ ಕಾಣ್ತೀವಿ. ಆ ರೀತಿಯಿಂದ ಒಳ್ಳೆಯದಿದೆ ನಮ್ಮ ಕಾಡು ಪ್ರಾಣಿಗಳಿಗೆ. ನವಿಲುನ ಷಣ್ಮುಗ ಅಂತ ಹೇಳಿ. ಸೊ ಈ ರೀತಿ ಓಕೆ. ಸೊ ಈ ರೀತಿಯ ನಂಬಿಕೆಗಳಿರೋದು ನಿಮಗೆ ಮುಖ್ಯತಃ ಅರಣ್ಯ ಇಲಾಖೆಯವರಿಗೆ ಕಾಡುಗಳನ್ನು ಸಂರಕ್ಷಣೆ ಮಾಡೋದು, ಕಾಡು ಪ್ರಾಣಿಗಳನ್ನು ಸಂರಕ್ಷಣೆ ಮಾಡೋದು ಒಂದು ಸ್ವಲ್ಪ ಅಷ್ಟೊಂದು ಕಷ್ಟಕರ ವಿಚಾರ ಅಲ್ಲ ಅಂತ ಅನ್ಕೋತೀನಿ ಅಲ್ವಾ, ಈ ರೀತಿಯ ನಂಬಿಕೆಗಳಿರೋದ್ರಿಂದ. ಅಂದರೆ ಅವುಗಳ ಭಾವನೆ, ಅವುಗಳ ಪ್ರೀತಿ ಅವರ ನಂಬಿಕೆ ಮೇಲೆ ಇರೋದ್ರಿಂದ ಸೊ ಅದು ಕನ್ಸರ್ವೇಷನ್ ನಾವು ಮತ್ತು ಜನರು ಇಬ್ಬರು ಸೇರಿ ನಾವು ಸಂರಕ್ಷಣೆ ಮಾಡಬೇಕು. ಅಂದರೆ ಸಂವಿಧಾನದಲ್ಲೇ ಹೇಳಿದೆ. ಅಂದರೆ ನದಿಗಳು, ಸರೋವರಗಳು, ಕಾಡು ವನ್ಯಜೀವಿಗಳು ಎಲ್ಲವನ್ನೂ ಎಲ್ಲ ಪ್ರತಿಯೊಬ್ಬ ನಾಗರಿಕನೂ ಸಂರಕ್ಷಣೆ ಮಾಡಲಿ ಆ ಒಂದು ಪಾಲಿದೆ ಅನ್ನೋದಕ್ಕೆ ಹೇಳಿದೆ. ಜನಸಾಮಾನ್ಯರಿಗೆ ಪ್ರಕೃತಿಯ ಬಗ್ಗೆ ಕೆಲವಷ್ಟು ತಪ್ಪು ಕಲ್ಪನೆಗಳಿವೆ. ಈಗ ನಾವು ಮೊಬೈಲ್ಗಳನ್ನು ತುಂಬ ಬಳಸ್ತಾ ಇದ್ದೀವಿ, ಹಾಗಾಗಿ ನಮ್ಮಲ್ಲಿ ಗುಬ್ಬಿಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಅದರ ರಿಯಾಕ್ಷನ್ ಅಥವಾ ರೇಡಿಯೋ ಆ್ಯಕ್ಟಿವಿಟಿ ಕಾರಣಕ್ಕಾಗಿ ನಮ್ಮಲ್ಲಿ ಆ ಪಕ್ಷಿಯ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಇವತ್ತು ಇಲ್ಲೇ ಇಲ್ಲ, ಎಲ್ಲಾದರೂ ಗುಬ್ಬಚ್ಚಿಗಳು ನೋಡೋಕ್ಕೆ ಸಿಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಕಲ್ಪನೆ ಅಂತ? ಮೊಬೈಲ್ ನೆಟ್ವರ್ಕ್ಸ್ ಅಂದರೆ ರೇಡಿಯೋ ವೇವ್ಸಿಂದ ಯಾವುದೇ ರೀತಿ ಪಕ್ಷಿಗಳಿಗಾಗಲಿ ಪ್ರಾಣಿಗಳಲ್ಲಿ ಯಾವುದೇ ತುಂಬ ಆ ಥರ ನಾಶ ಆಗೋ ಥರ ಯಾವುದೇ ರೀತಿ ಇಲ್ಲ. ಸೊ ರೇಡಿಯೋ ವೇವ್ಸ್ ಮಾತ್ರ ಅದರಿಂದ ಗಾಮಾ ಆಲ್ಫಾ ಆ ಥರ ಏನೂ ಇಲ್ಲ. ಸೊ ನಮ್ಮ ಬಾಡಿಲೇ ಇಂಟ್ರಾಗಿ ಎಕ್ಸಿಟ್ ಆಗಲ್ಲ. ಸೊ ಹಾಗಾಗಿ ಅದರಿಂದ ಏನೂ ಸಮಸ್ಯೆ ಇಲ್ಲ. ನಮ್ಮ ಆಧುನಿಕತೆ ಅಂದರೆ ನಾಗರಿಕತೆ ಬದಲಾವಣೆಗೆ ಆ ಥರ ಆಗಿದೆ ಅಂತ ಅನಿಸುತ್ತೆ. ಹೆಂಗೆ ಅಂದರೆ ಫಾರ್ ಎಕ್ಸಾಂಪಲ್ ನಾವು ಹಳೆಯ ಕಾಲದ ಹಳ್ಳಿ ಮನೆಗಳು ಹೇಗಿದ್ವು, ಸೊ ಒಂದು ಗುಡಿಸಲು, ತೆಂಗಿನ ಗರಿಲಿ, ಸೊ ಈ ಥರ ಪರಿಸರ ಸ್ನೇಹಿತರ ಈಗೆಲ್ಲ ಶೀಟ್ಗಳು ಬಂದಿರೋದ್ರಿಂದ ಅದು ಮಾಡ್ತೀವಿ. ಸೊ ಅದಕ್ಕೆ ಅವಾಗಿನ ಕಾಲದವರು ಒಂದು ಪಕ್ಷಿಗಳೇ ಎಲ್ಲ ಗೂಡು ಕಟ್ಕೊಳ್ಳಿ ಇರಲಿ ಅನ್ನೋದ್ರೆ ಒಂದು ಚಿಕ್ಕ ಓಲರು ಇರೋದು. ಸೊ ಈಗೇನಾಗಿದೆ ಅವು ಯಾವೂ ಇಲ್ಲ, ಎಲ್ಲ RCC ಮನೆಗಳೇ ಆಗಿರೋದ್ರಿಂದ ಸೊ ಅವಕ್ಕೆ ಒಂದು ಪಕ್ಷಿ ಪ್ರಾಣಿ ಯಾವುದೇ ಇರಲಿ, ನಾವೇ ಆಗಿರಲಿ, ನಾವು ನೀರು, ಆಹಾರ, ಸುರಕ್ಷಣೆ 3 ಇರೋ ಕಡೆನೇ ನಾವು ಆಲ್ಮೋಸ್ಟ್ ನಾವು ಮನೆ ಕಟ್ತೀವಿ. ಸೊ ಪಕ್ಷಿಗಳು ಅಷ್ಟೇ ತುಂಬ
ಆ ಥರ ಒಳ್ಳೆ ಜಾಗಗಳೆಲ್ಲ ನೋಡ್ಬಿಟ್ಟು ಒಂದು ಶುದ್ಧವಾದ ಗಾಳಿ, ಶುದ್ಧವಾದ ಪರಿಸರ ಇರಲೇಬೇಕು. ಅದು ಹೌಸ್ ಪೇರಗಳಿಗೆ. ಸೊ ಹೌಸ್ ಪೇರಗಳು ಇಲ್ದಂಗೆ ಹೋಗಿದ್ದಾವೆ ಅಂದರೆ ನಮ್ಮ ಒಂದು ಆಧುನಿಕತೆ. ಓಕೆ. ಪಕ್ಷಿಗಳ ಗೂಡುಗಳನ್ನು ತಂದು ಜನ ಈಗ ಅವು ಮಾರಾಟನೂ ಮಾಡ್ತಾರೆ. ಎಷ್ಟೋ ಕಡೆ ನಾವು ನೋಡ್ತೇವೆ ಅವುಗಳನ್ನು ತಂದು ಮನೆ ಹೊರಗಡೆ ಹಾಕ್ತಾರೆ. ಅದೊಂಥರ ಅಲಂಕಾರಿಕ ವಸ್ತು. ಆದರೂ ಜನರಿಗೆ ಹೌದು ನಾವು ಯಾವುದೋ ಒಂದು ಪಕ್ಷಿಯ ಗೂಡನ್ನು ತಂದು ಇಲ್ಲಿ ಹಾಕಿದ್ದೀವಿ, ಆ ಪಕ್ಷಿಗಳು ಇಲ್ಲಿ ಬಂದು ವಾಸ ಮಾಡ್ತವೆ ಅನ್ನುವಂಥ ಒಂದು ಕಲ್ಪನೆ ಇಟ್ಕೊಂಡಿರ್ತಾರೆ. ಇದು ಎಷ್ಟು ಸರಿ? ಪಕ್ಷಿಗಳು ಗೂಡು ಅಂತ ನೆನಪಾಗದೆ ಮುಖ್ಯವಾಗಿ ಗೀಜಗನ ಗೂಡು. ಹೌದು. ಆ ಗೀಜಗನ ಗೂಡು ಹೇಗೆ ಅಂದರೆ ತುಂಬ ಚೆನ್ನಾಗಿ ಕಟ್ಟುತ್ತೆ. ಅದರಲ್ಲೂ ಗಂಡು ಅಕ್ಕಿ ಗೂಡು ಕಟ್ಟೋದು. ಗಂಡು ಅಕ್ಕಿ ಕಟ್ಟಿ ಇದು ರೆಡಿ ಅಂದರೆ ಹೆಣ್ಣು ಅಕ್ಕಿ ಅದರ ಜೊತೆಗೆ ಇರುತ್ತೆ. ಸೊ ಆ ಥರ ಅಕ್ಕಿ. ಸೊ ಯಾವುದೇ ಗೂಡನ್ನು ನಾವು ಅಂದರೆ ಅದ್ರ ಗೂಡನ್ನು ತಂದು ಇಟ್ಟಾಗ ಅದು ಬಂದು ಇಲ್ಲಿ ಬಂದೇ ಬರುತ್ತೆ, ಇಲ್ಲಿ ಮೊಟ್ಟೆ ಇಟ್ಟು ಮರಿ ಹಾಕುತ್ತೆ ಅನ್ನೋದೆಲ್ಲ ತಪ್ಪು ಕಲ್ಪನೆ. ಆ ಗೂಡನ್ನು ತಂದು ನಾವು ಇಟ್ಟರೆ ಅದರ ಆವಾಸಸ್ಥಾನವನ್ನು ನಾಶ ಮಾಡ್ದಂಗೆ ಆಗುತ್ತೆ. ಅದು ಕೂಡ ಕಾನೂನು ಪ್ರಕಾರ ಶಿಕ್ಷಾರ್ಹ ಅಪರಾಧ ಆಗಿರುತ್ತೆ. ಸೊ ಆ ಥರ ಯಾವುದೇ ಪಕ್ಷಿ ಅದ್ರ ಗೂಡನ್ನ ತಂದಿಟ್ರೆ ಯಾವುದೇ ಕಾರಣಕ್ಕೂ ಬರಲ್ಲ. ಮತ್ತು ಈ ಗೀಜಗನ ಗೂಡ ಹೇಳಿದ್ನಲ್ಲ, ಸೊ ಅದು ಎಲ್ಲಿ ಗೂಡು ಕಟ್ಟುತ್ತೆ ಅನ್ನೋ ಒಂದು ಬಾವಿ ಇರುತ್ತೆ. ಬಾವಿ ಕೆಳಗಡೆ ಆಳವಾದ ನೀರಿರುತ್ತೆ, ಮುಳ್ಳಿನ ತುದೀಲಿ ಗೂಡು ಕಟ್ಟಿರುತ್ತೆ. ಸೊ ಅದಕ್ಕೆ ಗೂಡು ಕಟ್ಟೋದಕ್ಕೆ ಸಾಮಗ್ರಿಗಳು ಎಲ್ಲೆಲ್ಲಿ ಸಿಗುತ್ತೆ ಆ ಥರ ಜಾಗದಲ್ಲೇ ಕಟ್ಟೋದು. ಅದು ಈಗ ಅದು 2 ಸ್ಟೆಪ್ ಡೂಪ್ಲೆಕ್ಸ್ ಮನೆ ಇರುತ್ತೆ, ಅದೇ ಥರದ್ದೇ 2 ಸ್ಟೆಪ್ಪಲ್ಲಿ ಗೂಡು ಕಟ್ಕೊಂಡಿರುತ್ತೆ. ಅಂದರೆ ಯಾವುದೇ ಅದಕ್ಕೆ ಅಪಾಯಕಾರಿ ಹಾವುಗಳು ಅದರಿಂದ ಯಾವುದೇ ಕಾರಣ ಬರಬಾರ್ದು, ಮನುಷ್ಯರು ಕೂಡ ಮುಟ್ಟಬಾರ್ದು. ಅಂದರೆ ಅಲ್ಲಿ ಬಂದು ಟಚ್ ಮಾಡೋದಕ್ಕೆ ಒಂದು ಧೈರ್ಯ ಬೇಕಲ್ವ. ಸೊ ಆ ಥರದ ಜಾಗದಲ್ಲೇ ಕಟ್ಟೋದು. ಸೊ ಯಾರೂ ಗೂಡುಗಳನ್ನ ಅದು ಮೊಟ್ಟೆಗಳನ್ನ ಮುಟ್ಟೋದಾಗ್ಲಿ, ಆ ಗೂಡನ್ನು ಕಿತ್ಕೊಂಡ್ಬಾರ್ದು ಅದು ಕಲ್ಪನೆ ಹೇಳಿದ್ರಲ್ಲ, ಸೊ ಅದು ತಪ್ಪು. ಯಾವುದೇ ರೀತಿಯಿಂದನೂ ಬರಲ್ಲ. ಈಗ ಅವು ಏನಾಗಿದ್ದಾವೆ ಅಂತಂದರೆ ನಾನು ನೋಡ್ದಂಗೆ ಗೂಡು ಕಟ್ಟೋದನ್ನು ಸೊ ಲೈನ್ ಮೇಲೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾವೆ. ಲೈನ್ ಮೇಲೆ ಇಲ್ಲಿ ಯಾರು ಬರಲ್ಲ, ಅದಕ್ಕೇನಂತಿದೆಯೋ ಗೊತ್ತಿಲ್ಲ, ನಾವು ತೊಂದರೆ ಕೊಟ್ಟಾಗ. ಸೊ ಆ ಥರದ್ದು. ಮತ್ತು ಸನ್ಬರ್ಡು ಎಲ್ಲಿ ಒಂದು ತೊಟ್ಲು ಥರ ಗೂಡು ಕಟ್ಕೊಂಡು ಒಂದು ಕಡೆ ಒಂದು ಮುಳ್ಳಿಂದ ಗಿಡದಲ್ಲಿ ಕೆಟ್ಟಿರುತ್ತೆ. ಸೊ ಅದು ನೆಕ್ಸ್ಟ್ ಈಗ ಅದು ಕೂಡ ಲೈನ್ ಹತ್ರ ಅಂದರೆ ವೈರ್ ಎಳ್ಕೊಂಡಿರ್ತೀವಲ್ಲ ಮನೆಗೆ, ಸೊ ಅಂಥ ಜಾಗದಲ್ಲಿ ಕಟ್ಟಿರೋದು ನಾನು ನೋಡಿದ್ದೀನಿ. ಮರಿ ಮಾಡಿ ಅಲ್ಲಿ ಅವಕ್ಕೆ ಸೇಫ್ ಅನಿಸುತ್ತೆ. ಆಮೇಲೆ ಈ ಕಾಡಲ್ಲಿರುವಂತಹ ಕಾಡಿನ ಪರಿಧಿ ಇದನ್ನು ನಾವು ನೋಡ್ತೇವೆ. ಮತ್ತು ಬೇಟೆ ಮುಖ್ಯವಾಗಿ ಅರಣ್ಯ ಇಲಾಖೆಗೆ ಒಂದು ಸವಾಲಾಗಿ ಪರಿಣಮಿಸಿರುವಂಥದ್ದು ಬೇಟೆ. ಅರಣ್ಯದ ವ್ಯಾಪ್ತಿಯಲ್ಲಿ ಒಂದು ಕಾಡು ಪ್ರಾಣಿಯನ್ನು ಕೊಂದರೆ ಮಾತ್ರ ಅದು ಬೇಟೆ ಅಂತ ಕನ್ಸಿಡರ್ ಆಗುತ್ತೆ. ನಮ್ಮ ಪ್ರೈವೇಟ್ ಪ್ರಾಪರ್ಟಿ, ನಮ್ಮ ಸ್ಥಳೀಯವಾಗಿರುವಂಥ ಜಾಗಗಳಲ್ಲಿ ಆ ಪ್ರಾಣಿಗಳಿಗೆ ಏನಾದರೂ ಹಾನಿ ಮಾಡಿದ್ರೆ ಅದು ಬೇಟೆ ಅಂತ ಕನ್ಸಿಡರ್ ಆಗಲ್ಲ, ಅಥವಾ ಬೇಟೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ ಅನ್ನುವಂಥದ್ದು ಒಂದು ಜನರಲ್ಲಿರುವಂಥ ಕಲ್ಪನೆ. ಅಂದರೆ ಕಾಡು ಪ್ರಾಣಿ ಎಲ್ಲೇ ಇದ್ರೂ, ಪ್ರೈವೇಟ್ ಪ್ರಾಪರ್ಟಿ ಇರ್ಬೋದು, ಅವರ ಸ್ವಂತ ಜಮೀನು ಇರ್ಬೋದು, ಎಲ್ಲೇ ಇದ್ದರೂ ಅದು ಸರ್ಕಾರದ ಸೊತ್ತೇನೆ. ಸೊ ಅದು ಅಲ್ಲಿ ಮಾತ್ರ ಬೇಟೆ ಆಡಿದರೆ ಬೇಟೆ, ಇಲ್ಲಿ ಮಾತ್ರ ಅಲ್ಲ ಅಂತ. ಅದಕ್ಕೂ ಅಲ್ಲಿ ತೆಗೆದ್ರು ಜೀವನೇ, ಇಲ್ಲಿ ತೆಗೆದ್ರು ಜೀವನೇ ಅಲ್ವಾ. ಸೊ ಹಾಗಾಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇದೆಯಲ್ಲ, ಅದು ತುಂಬ ಸ್ಟ್ರಿಕ್ಟ್ ಇದೆ. ಸೊ ಅಭಯಾರಣ್ಯದಾಗ ಆದರೆ, ಒಂದು ಹುಲಿ ಸಂರಕ್ಷಣಾ ಪ್ರದೇಶದಲ್ಲಾದರೆ ಅದು ಶಿಕ್ಷೆಯ ಪ್ರಮಾಣ ಬೇರೆ ಇದೆ. ಅಂದರೆ ಸ್ವಲ್ಪ ಚೇಂಜಸ್ ಇದೆ, ಅಷ್ಟು ಬಿಟ್ಟರೆ ಶಿಕ್ಷೆ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಸಾಮಾನ್ಯ ಕಾಡಲ್ಲಿರುವಂತಹ ಮರಗಳ ಬಗ್ಗೆ ಒಂದು ಕಲ್ಪನೆ ಇರುತ್ತೆ. ಈಗ ಯಾವುದೋ ಮರಗಳು 100 ವರ್ಷ ಮುಂಚೆ ಅವು ಯಾವುದೋ ಒಂದು ಪೋಲ್ನೈಸೇಷನಿಂದ ಬೆಳೆದಿರುತ್ತೆ, ಶುರು ಆಗಿರುತ್ತೆ, ಅದರ ಉತ್ಪತ್ತಿ 100 ವರ್ಷ ಆಗಿರುತ್ತೆ, 200 ವರ್ಷ ಆಗಿರುತ್ತೆ. ಆ ಮರಗಳು ಅವುಗಳ ಬೇರುಗಳು ಶಿಥಿಲ ಆಗಿ ಬಿದ್ದು ಹೋಗಿರ್ತವೆ. ಇವುಗಳನ್ನು ಕಮರ್ಷಿಯಲೈಸ್ ಆಗಿ, ಅಂದರೆ ಹೊರಗಡೆ ಜಗತ್ತಿಗೆ ಇವತ್ತು ಕಟ್ಟಿಗೆ ಏನಿದೆ ಅದೊಂದು ಬಹಳ ಪ್ರಿಷಿಯಸ್ ಆಗಿರುವಂಥ ಕಟ್ಟಿಗೆ ಅಂತ ಸಾಮಾನ್ಯ ಅಂದ್ಕೊಳ್ಳುವಂಥ ಸಮಯದಲ್ಲಿ ಅವುಗಳನ್ನು ಮಾರಾಟ ಮಾಡೋದು ಅಥವಾ ಅವುಗಳನ್ನು ಹೊರಗಡೆಗೆ ಪರಭಾರೆ ಮಾಡೋದು, ಈ ರೀತಿಯಾಗಿ ಮಾಡಲಾಗುತ್ತಾ? ಖಂಡಿತವಾಗೂ ಇಲ್ಲ. ಏನಕ್ಕೆ ಅಂದರೆ ಮುಂಚೆ ಇತ್ತು ಪೀಠೋಪಕರಣ ಮಾಡೋದಕ್ಕೆ, ಇದಕ್ಕೆಲ್ಲ ನಮ್ಮಲ್ಲೇ ನಮ್ಮ ಇಲಾಖೆಯಿಂದನೇ ಹರಾಜು ಪ್ರಕ್ರಿಯೆ ಮಾಡಿಬಿಟ್ಟು ಮಾಡ್ತಾಯಿದ್ರು. ಸೊ ಈಗೇನಾಗಿದೆ ಅಂತಂದರೆ ಅದರಿಂದ ನಾವು ಫಾರೆಸ್ಟ್ ಅಂದರೆ ಹೇಗೆ, ಅದ್ರ ಪಾಡಿಗೆ ಅದನ್ನು ಬಿಟ್ಬಿಟ್ರೆ ಅದು ಫಾರೆಸ್ಟ್. ನಾವು ಯಾವುದೇ ಮಾನವ ಸಂಪರ್ಕ ಇಲ್ದಲೇ ಇದ್ದರೆ
ಅದ್ರ ಪಾಡಿಗೆ ಅದು ಸೇಫ್ ಆಗಿರುತ್ತೆ. ನಮ್ಮ ಇಂಟ್ರಪ್ಷನ್ ಎಲ್ಲಿರುತ್ತಲ್ಲ, ಸೊ ಅದೇ ತೊಂದರೆ ಆಗ್ತಾ ಇರೋದು. ಸೊ ಈಗೇನೀಗ ಮರಗಳು ದೊಡ್ಡ ದೊಡ್ಡ ತೇಗ, ಬೀಟೆ, ಈ ಥರದ್ದೆಲ್ಲ ಮರಗಳು ಇರ್ತಾವಲ್ಲ, ಸೊ ಬಿದ್ದೋಗಿರುತ್ತೆ. ಬಿದ್ದಿದ್ದನ್ನ ಅದನ್ನು ಮಾರಾಟ ಮಾಡಿ ಲಾಭ ಮಾಡ್ಕೋಬೋದು. ಆ ಉದ್ದೇಶ ಬೇಡ. ಸೊ ಅದರಲ್ಲಿ ಒಂದು ಗೆದ್ದಲು ಹುಳನೋ ಒಣಗಿರೋ ಮರದಲ್ಲಿ, ಸೊ ಒಂದು ಹಾವು, ಒಂದು ಅಳಿಲು, ಯಾವುದಾದ್ರು ಒಂದು ಪ್ರಾಣಿ, ಜೀವಿಗಳು, ಕೀಟಗಳು, ಎಷ್ಟೋ ಪ್ರಾಣಿಗಳು ಅದನ್ನೇ ಆಶ್ರಯ ಮಾಡ್ಕೊಂಡು ಇರ್ತವೆ. ಸೊ ನಾವು ಅದನ್ನು ತೊಗೊಂಡೋಗ್ಬಿಟ್ಟು ನಾವು ನಮ್ಮ ಸ್ವಾರ್ಥಕ್ಕೆ ನಾವು ಏನಾದ್ರು ಮಾಡ್ಕೊಂಡ್ರೆ ಅದೆಲ್ಲ ಒಂದು ಫುಡ್ ಚೈನ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ. ಸೊ ಆ ಉದ್ದೇಶದಿಂದ ನಾವು ಯಾವುದೇ ರೀತಿಯಿಂದ ಅದನ್ನು ಮಾಡೋದಿಲ್ಲ. ಎಲ್ಲಿ ಹುಲಿ ಸಂರಕ್ಷಣಾ ಪ್ರದೇಶ, ಈ ಥರ ಪ್ರದೇಶದಲ್ಲಿ ಆ ಥರ ಮಾಡೋದಿಲ್ಲ. ಒಂದು ಸಣ್ಣ ಪ್ರಾಣಿಯ ಉಗುರಿನಿಂದ ಹಿಡಿದು ಒಂದು ಆನೆಯ ದಂತದವರೆಗೂ, ಒಂದು ಗಿಡ ಅಥವಾ ಒಂದು ಚಿಕ್ಕ ಬೀಜ, ಅದರಲ್ಲಿರುವಂಥ ಒಂದು ಹೂವು ಆಗಿರಬಹುದು, ಕಾಡಿನ ಹೂವು, ಕಾಡಿನ ಹಣ್ಣು, ಕಾಡಿನ ಮರ, ಇವು ಯಾವುದೇ ಸ್ಥಿತಿಯಲ್ಲಿದ್ದರೂ ಕೂಡ ಅವುಗಳನ್ನು ಇಟ್ಕೊಳ್ಳೋದು ಅಪರಾಧ. ಹೌದಾ? ಖಂಡಿತ. ಯಾಕೆಂದರೆ ಈಗ ಬಿಗ್ ಬಾಸಲ್ಲಿ ಒಬ್ಬರು ಸೆಲೆಬ್ರಿಟಿ ಅವರು ಹಾಕೊಂಡಿದ್ದು ಅದು, ಮತ್ತೆ ನಾವು ಯಾವುದೋ ಒಂದು ಖುಷಿಗೋ ಎಮ್ಮೆಗೋ ನಾವು ತಂದು ಮನೇಲಿ ಇಟ್ಕೊತೀವಿ. ಅದು ನೀವು ಹೇಗೆ ಅಲ್ಲಿ ನ್ಯಾಚುರಲ್ಲಾಗಿ ಸಿಕ್ಕಿ ತಂದು ಇಟ್ಕೊಂಡಿದ್ರು ಕೂಡ ಅದು ಅಂಟು ಮಾಡೇ ನೀವು ತಂದಿದ್ದೀರಂತಲೇ ಕಾನೂನು ಹೇಳುತ್ತೆ. ಸೊ ಹಾಗಾಗಿ ಆ ರೀತಿ ಈಗ ನಾವು ಅಂದ್ಕೊತೀವಿ, ಸೊ ಅದ್ರದ್ದು ಭಾಗಗಳನ್ನ ನಾವು ಇಟ್ಕೊಂಡ್ರೆ ಅಂತ, ನಮ್ಮ ದೇಹದ ಭಾಗಗಳನ್ನ ಅದು ಇಟ್ಕೊಂಡು ನಮ್ಮ ಉಗುರು ಇಟ್ಕೊಂಡ್ರೆ ನಾವು ನಮ್ಮ ಮನುಷ್ಯನ ಬುದ್ಧಿಶಕ್ತಿ ಬರುತ್ತೆ ಅಂತ ಆ ಥರ ಏನೋ ಇದೆಯಾ? ಆ ಥರ ಏನೂ ಇಲ್ಲ, ಖಂಡಿತವಾಗಿಲ್ಲ. ಓಕೆ. ಕೊನೆಯದಾಗಿ ಅರಣ್ಯದ ಪರಿಧಿಯಲ್ಲಿ ನದಿಗಳು ಕೂಡ ಬರುತ್ತೆ. ನದಿಗಳ ಬಗ್ಗೆ ಜನರಿಗೆ ಏನೇನೋ ಕಲ್ಪನೆಗಳಿರುತ್ತೆ. ಅಫ್ಕೋರ್ಸ್ ಅದರ ನದಿ ಸ್ನಾನ, ಪುಣ್ಯ ಸ್ನಾನ, ದೇವಸ್ಥಾನಗಳ ಜೊತೆಗಿರುತ್ತೆ, ಧಾರ್ಮಿಕ ನಂಬಿಕೆಗಳ ಜೊತೆಗಿರುತ್ತೆ. ಹಾಗಾಗಿ ಇದರಿಂದ ಏನು ಪ್ರಭಾವ ಆಗಿದೆ ಸರ್ ಒಟ್ಟಾರೆ? ನದಿಗಳು ಅಂದರೆ ತುಂಬ ಯೋಗ್ಯವಾದದ್ದು. ಅಂದರೆ ಅಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸ್ನಾನ, ನೀವು ಹೇಳ್ದಂಗೆ ಅಂದ್ಕೊಂತ ಇದ್ರು. ಈಗೇನಾಗಿದೆ, ಅಲ್ಲಿ ಸ್ನಾನ ಮಾಡಿದ್ರೆ ಯಾವ ರೀತಿಯ ರೋಗಗಳು ಬರ್ತಾವಪ್ಪ ಅನ್ನೋ ಥರ ಭಯ ಆಗಿದೆ. ಸೊ ಏನು ಮಾಡ್ತಿದ್ದಾರೆ, ಎಲ್ಲ ದೇವಸ್ಥಾನಗಳು ಇರ್ಬೋದು, ಎಲ್ಲ ಜಾಸ್ತಿ ಇರೋದು ನದಿ ಪಕ್ಕದಲ್ಲಿ, ಇಲ್ಲಾಂದರೆ ಕಾಡಲ್ಲಿ, ಫಾರೆಸ್ಟಲ್ಲಿ. ಸೊ ಅಲ್ಲಿ ನಾವು ಹೋಗ್ತೀವಿ, ಎಲ್ಲ ಪ್ಲಾಸ್ಟಿಕ್ ತೊಗೊಂಡೋಗ್ತೀವಿ, ಎಲ್ಲಿ ಬೇಕಲ್ಲಿ ಹಾಕ್ತೀವಿ. ಸೊ ನೆಕ್ಸ್ಟು ಅದೇ ನದಿಲಿ ಬಟ್ಟೆಗಳು ಇಂದ ಹಿಡಿದು ಪ್ರತಿಯೊಂದನ್ನು ಅಲ್ಲೇ ಹಾಕ್ತೀವಿ. ಸೊ ಆ ರೀತಿ ಮಾಡಬಾರ್ದು. ಸೊ ಮಾಡಿದ ಅದೇ ನೀರೇ ನಾವು ಗಲೀಜಾಗುತ್ತೆ, ಅದೇ ನೀರೇ ಮತ್ತೆ ನಾವು ಎಲ್ಲ ಒಂದು ಕಡೆ ಸೈಕಲಲ್ಲಿ ಅದೇ ನೀರು ಮತ್ತೆ ನಾವು ಕುಡಿತೀವಿ. ಸೊ ಅವಾಗ ಮುಂಚೆ ಎಲ್ಲ ಯಾವ RO ಫಿಲ್ಟ್ರ್ ಇರಲಿಲ್ಲ, ಏನೂ ಇರಲಿಲ್ಲ. 100 ವರ್ಷ ಬದುಕರು ಓಪನ್ ತೆರೆದ ಬಾವಿಲಿ ನೀರು ಕುಡಿದು ಬದುಕಿದ್ದಾರೆ 100 ವರ್ಷ. ಸೊ ಈಗ RO ಫಿಲ್ಟ್ರ್ ಇದ್ರೂ ಇಲ್ಲ. ಸೊ ನಾವು ತೆಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಸೊಲ್ಯೂಷನ್ನು AC-ನೋ ಅಥವಾ ಕೂಲರ್ನೋ ತಗೊಳೋದು ಸೊಲ್ಯೂಷನ್ ಅಲ್ಲ. ನಾವು ಪರ್ಮನೆಂಟ್ ಸೊಲ್ಯೂಷನು, ಶಾಶ್ವತ ಪರಿಹಾರವನ್ನು ಕಂಡ್ಕೋಬೇಕು. ಸೊ ಮರ ಗಿಡಗಳನ್ನ ನೆಟ್ಟರೆ ತಂಪಾಗೆ ಆಟೋಮೆಟಿಕಲಿ ಅದಕ್ಕೆ ಬಂಡವಾಳ ಹಾಕೋದು ಬದಲು ನ್ಯಾಚುರಲಾಗೇ ಇರ್ಬೋದು. ಓಕೆ. ಇನ್ನೊಂದು ನಂಬಿಕೆ ಅಥವಾ ಕಲ್ಪನೆ ಅಂತ ನೋಡಿದ್ರೆ ಅದು ಕಾಳ್ಗಿಚ್ಚಿನ ಬಗ್ಗೆ. ಕಾಳ್ಗಿಚ್ಚು ಹೇಗೆ ಹುಟ್ಟುತ್ತೆ ಅಂತ ಹೇಳಿ ಸಾಮಾನ್ಯ ಜನರಿಗೆ ಪ್ರಶ್ನೆ ಇರುತ್ತೆ. ಏನೋ ಮರಕ್ಕೆ ಒಂದಕ್ಕೊಂದು ತಿಕ್ಕಿದಾಗ ಆಗುತ್ತೆ ಅಂತ ಕೇಳ್ತಾರೆ. ಹೌದಾ ಸರ್? ಆ ರೀತಿ ಆಗುತ್ತಾ? ಖಂಡಿತವಾಗೂ ನಮ್ಮ ದೇಶದಲ್ಲಿ ಯಾವುದೂ ಆ ರೀತಿ ಮರಕ್ಕೆ ಮರ ತಿಕ್ಕಿ ಅಥವಾ ಬಿದಿರಿಗೆ ಬಿದಿರು ತಿಕ್ಕಿ ಈ ಥರದ್ದು ಹೇಳ್ತಾರೆ. ಅಂದರೆ ನೀವು ಹೇಳ್ದಂಗೆ ಹೇಳ್ತಾರೆ. ಸೊ ಅದು ತುಂಬ ತಪ್ಪು ನಂಬಿಕೆ. ಅಂದರೆ ಆ ರೀತಿ ಏನೂ ಆಗೋದಿಲ್ಲ. ಎಲ್ಲ ಬೆಂಕಿಗಳು ಕೂಡ ಮಾನವ ನಿರ್ಮಿತ, ಮತ್ತು ಉದ್ದೇಶಪೂರ್ವಿತ ಇರ್ಬೋದು, ಇಲ್ಲಾಂದರೆ ಬೇಜವಾಬ್ದಾರಿತನ. ಈಗ ರಸ್ತೆಯಲ್ಲಿ ಹೋಗ್ತಾ ಇರ್ತಾರೆ, ಯಾವುದೋ ಒಂದು ಸಿಗರೇಟ್ದೋ ಅಥವಾ ಊದ್ಗಡ್ಡಿದೋ ಯಾವುದೋ ಒಂದು ಕಿಡಿ ಚಿಕ್ಕದಾಗಿ ಈಗ ಮರಕ್ಕೆ ಮರನೇ ಶತ್ರು ಅಂತೀವಿ ನೋಡಿ. ಒಂದು ಮರದಲ್ಲಿ ಸಾವಿರಾರು ಬೆಂಕಿ ಪಟ್ಟಣಗಳನ್ನ ಮಾಡ್ಬೋದು. ಅದೇ ಒಂದು ಚಿಕ್ಕ ಕಡ್ಡಿ ಇಡೀ ಕಾಡನ್ನೇ ಬೇಕಾದ್ರೆ ನಾಶ ಮಾಡ್ಬೋದು. ಸೊ ಹಾಗಾಗಿ ಕಾಡಿದ್ರೆ ನಾವಿದ್ರೆ ಕಾಡು ಇಲ್ಲ ಅಂತೇನಿಲ್ಲ, ಅದು ಯಾವಾಗಲೂ ಇದ್ದೇ ಇರುತ್ತೆ. ಈಗ ನಾವು ಏನು ಮಾಡ್ತೀವಿ, ಮುಂಜಾಗ್ರತಾ ಕ್ರಮವಾಗಿ ನಾವು ಬೆಂಕಿ ರೇಖೆಗಳನ್ನ ಕಾಡಲ್ಲಿ ಮಾಡ್ತೀವಿ. ಅದು ತುಂಬ ಮುಖ್ಯ. ಯಾಕೆಂದರೆ ಅದು ಎಲ್ಲ ಏರಿಯಾಗಳನ್ನ ನಾವು ಅಂದರೆ ಬೇರೆ ಬೇರೆ ಥರ ಮಾಡಿಕೊಂಡು ಬೆಂಕಿ ರೇಖೆಗಳನ್ನ ಮಾಡಿದಾಗ ಯಾವುದಾದ್ರು ಒಂದು ಪ್ರದೇಶಕ್ಕೆ ಆಕಸ್ಮಿಕವಾಗಿ ಬಿದ್ರೂ ಸೊ ಆ ಒಂದು ಚಿಕ್ಕ ಏರಿಯಾ ಮಾತ್ರ ಆಗಬೇಕು. ಆ ಬೆಂಕಿ ರೇಖೆ ಹೋದಾಗ ಮತ್ತೆ ಎಂಡ್ ಆಗಬೇಕು. ಆ ಥರದ್ದು ಬೆಂಕಿ ರೇಖೆಗಳನ್ನ ಮಾಡ್ಕೊತೀವಿ ನಾವು. ಸೊ ಬೆಂಕಿ ರೇಖೆಗಳನ್ನ ಮಾಡ್ಕೊಳ್ಳೋದು ನಾವು ರಸ್ತೆ ಬದಿಲು ಒಂದೊಂದ್ಸರಿ ರಸ್ತೆ ಬದಿಲು ಸುಟ್ಕೊತೀವಿ. ಅದನ್ನು ಕೆಲವರು ನೋಡಿದಾಗ ಅರಣ್ಯಾಧಿಕಾರಿಗಳೇ ಬೆಂಕಿ ಹಾಕ್ತಾ ಇದ್ದಾರಪ್ಪ ಅನ್ಕೊತಾರೆ. ಸೊ ಅದು ನಾವು ಬೆಂಕಿ ಹಾಕಿರೋ ಉದ್ದೇಶ ಏನಂದರೆ ಅದು ಚಿಕ್ಕದಾಗಿ ಅಷ್ಟು ಸುಟ್ಕೊಂಡ್ರೆ ನಾವು ಇಡೀ ಕಾಡನ್ನು ಸಂರಕ್ಷಣೆ ಮಾಡ್ಬೋದು. ಓಕೆ. ಸೊ ಆ ಉದ್ದೇಶದಿಂದ ನಾವು ಸುಡ್ತಾ ಇರ್ತೀವಿ. ಬಿಟ್ಟರೆ ನಾವೇ ಕಾಡಿಗೆ ನಾವು ಕಾಯೋರಾಗಿ ನಾವೇ ಬೆಂಕಿಗೆ ಹಾಕಲ್ಲ.
ಆಗೋದಿಲ್ಲ. ಒಟ್ಟಾರೆ ಅದಕ್ಕೆ ಕಾರಣಗಳು ಹೆಚ್ಚು ಮಾನವ ನಿರ್ಮಿತವಾಗೇ ಇರುತ್ತೆ ಅಂತ. ಒಟ್ಟಾರೆ ಇವತ್ತು ನೀವು ಬಂದು ಕಾಡು ಮತ್ತು ಕಾಡಿನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳ ಬಗ್ಗೆ ಬಹಳಷ್ಟು ವಿಚಾರ ಹಂಚಿಕೊಂಡಿದ್ದೀರಿ. ಸರ್, ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್.